ನಿಮ್ಮ ಹತ್ರ ಸಿಂಪಲಾಗಿ ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ಬೇಗ ಅಂತ ಆಗುವಂಥ ಕಬಾಬ್ ಇದು. ಚಿಲ್ಲಿ ಕಬಾಬ್ ಸಖತ್ತಾಗಿರುತ್ತೆ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತದೆ ಅಲ್ವಾ, ಸಖತ್ತಾಗಿ ಬಂದಿದೆ ನೋಡಿ. ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೋವಂಥ ಚಿಲ್ಲಿ ಕಬಾಬ್ ಇದು. ನೀವು ಭಾನುವಾರ ದಿನ ಮನೇಲಿ ಇರ್ತೀರ, ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ಮಾಡ್ಕೋಬೋದು. ನಿಮ್ಮ ಮಕ್ಕಳು ಕೂಡ ಇಷ್ಟ ಆಗುತ್ತೆ, ನೀವು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಹೋಟ್ಲ್ ಸ್ಟೈಲಲ್ಲೇ ಮಾಡ್ಕೋವಂಥ ಚಿಲ್ಲಿ ಚಿಕನ್ನ ಕಬಾಬ್ನ ಯಾವ ಥರ ಮಾಡೋಣ ಅಂತ ಇವತ್ತು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಚಿಕನ್ನ ಸ್ಕಿನ್ ಹೊಟ್ಟಿದೆ ನೋಡಿ, ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ, ಪುದೀನ ಇದನ್ನು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು 4, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ಸ್ವಲ್ಪ ಹೊತ್ತು ದಪ್ಪವಾಗಿ ಇರಲಿ, ಈ ಥರ ಇರಬೇಕು ನೋಡಿ. ಆವಾಗಲೇ ಚಿಕನ್ನ ತೆಗೆದು ತೊಳೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮೊಟ್ಟೆ, ಕಾರ್ನ್ ಪೌಡ್ರು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ನಮ್ಮ ಮಗ ತಿಂತಾನೆ, ಸೊ ಹಂಗಾಗಿ ಅವ್ನಿಗೆ ಯಾವುದು ಕೆಮಿಕಲ್ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಹಂಗೆ ಮಾಡ್ತಾಯಿರೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಅದು ಚಿಕನ್ಗೆ ಮಸಾಲೆ ಹತ್ಕೊಳ್ಳುತ್ತೆ. ಸೊ ಈ ಥರ ನೋಡಿ ಟೇಸ್ಟ್ ಬರುತ್ತೆ. ಸ್ವಲ್ಪ ನೆನೆ ಹಾಕಿಡೋಣ. ಈ ಕಡೆ ಎಣ್ಣೆ ಕಾಯಕ್ಕಿಡೋಣ. ಸ್ವಲ್ಪ ಹೊತ್ತು ಮೀಡಿಯಮಾಗಿ ಇಟ್ಕೊಳ್ಳಿ ಎಣ್ಣೆನ, ತುಂಬ ಆದರೆ ಒತ್ತಿಬಿಡುತ್ತೆ ನೋಡಿ. ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ತೆಗೆದು ಬಿಡ್ತಾಯಿದ್ದೀನಿ ನಾನು ನೋಡಿ. ಸಿಂಪಲಾಗಿ ಮನೇಲಿ ಒಂದು 10 ನಿಮಿಷ ಟೈಮ್ ಇದ್ದರೆ ಮಾಡ್ಕೋಬೋದು. ಮಕ್ಕಳು ಕೇಳ್ತಾ ಇರ್ತಾರೆ, ಅದು ಕೊಡಿಸಿ ಇದು ಕೊಡಿಸು ಅಂತ. ಈ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ನಾನು ಸಪ್ರೇಟಾಗಿ ತಗೋತಾ ಇದ್ದೀನಿ. ಫ್ರೈ ಆಗಿದೆ ಎಲ್ಲನೂ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು ನಾವು. ಎಣ್ಣೆ ಎಲ್ಲ ಹೀರ್ಕೊಳ್ಳಲ್ಲ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ನಾನು ಸಪ್ರೇಟಾಗಿ ಒಂದು ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಪಟಾಪಟ್ ಆಗೋವಂಥ ಚಿಲ್ಲಿ ಕಬಾಬ್ ಎಷ್ಟು ಬೇಗ ಆಗಿದೆ ನೋಡಿ. ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ದಯವಿಟ್ಟು ತಿಳಿಸ್ಕೊಡಿ. ಮನೇಲಿ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಒಳಗಡೆ ಪೂರ್ತಿ ಚಿಕನ್ ಬೆಂದಿದೆ ಕೂಡ, ಹಸಿ ಬಿಸಿ ಅಂತೂ ಇಲ್ಲ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಪೂರ್ತಿ ಚಿಕನ್ ಎಲ್ಲ ಬೆಂದಿದೆ. ಸಖತ್ತಾಗಿ ಸಿಂಪಲಾಗಿ ಒಂದು 10 ನಿಮಿಷದಲ್ಲಿ ಆಗೋವಂಥ ಚಿಲ್ಲಿ ಕಬಾಬ್ ರೆಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.